ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬಿಗ್ ಶಾಕ್. ಕುಸ್ತಿಯಿಂದ ವಿನೇಶ್ ಫೋಗಟ್ ಅನರ್ಹ. ಕುಸ್ತಿಯಿಂದ ವಿನೇಶ್ ಫೋಗಟ್ ಅನರ್ಹಗೊಂಡಿದ್ದಾರೆ. ಫೈನಲ್ಗೇರಿದ್ರು ಚಿನ್ನದ ಪದಕ ಕನಸು ಭಗ್ನವಾಗಿದೆ. 50 kg ವಿಭಾಗದಲ್ಲಿ ಫೈನಲ್ ತಲುಪಿದ್ರು ವಿನೇಶ್ ಫೋಗಟ್. ದೇಹ ತೂಕದಲ್ಲಿ 100 ಗ್ರಾಂ ಹೆಚ್ಚಳ ಹಿನ್ನೆಲೆ ಅನರ್ಹಗೊಂಡಿದ್ದಾರೆ. ಅಟ್ಲೀಸ್ಟ್ ಬೆಳ್ಳಿ ಬರುತ್ತೆ ಅಂತಿತ್ತು. ನಿಗದಿತ ತೂಕಕ್ಕಿಂತ 100 ಗ್ರಾಂ ಜಾಸ್ತಿ ಆಗಿದ್ದಾರಂತೆ. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಇದು ಬಿಗ್ ಶಾಕ್ ಆಗಿದೆ. ಫೈನಲ್ಗೆ ಬಂದಿದ್ದರು ಕುಸ್ತಿಯಿಂದ ವಿನೇಶ್ ಫೋಗಟ್ ಅನರ್ಹಗೊಂಡಿದ್ದಾರೆ. ಫೈನಲ್ಗೇರಿದ್ರು ಕೂಡ ಚಿನ್ನದ ಪದಕ ಕನಸು ಭಗ್ನವಾಗಿದೆ. ಚಿನ್ನ ಅಥವಾ ಬೆಳ್ಳಿ ಗ್ಯಾರಂಟಿ ಇತ್ತು. 50 kg ವಿಭಾಗದಲ್ಲಿ ಫೈನಲ್ ತಲುಪಿದ್ದ ವಿನೇಶ್ ಫೋಗಟ್ ದೇಹ ತೂಕದಲ್ಲಿ 100 ಗ್ರಾಂ ಹೆಚ್ಚಳ ಹಿನ್ನೆಲೆ ಅನರ್ಹಗೊಂಡಿದ್ದಾರೆ. ನೋಡಿ, ವಿನೇಶ್ ಫೋಗಟ್ ಒಲಿಂಪಿಕ್ಸ್ನಲ್ಲಿ ಒಂದು ಚಿನ್ನ ಬರುತ್ತೆ ಅಂತಿತ್ತು, ಆದರೆ ಅನರ್ಹಗೊಂಡಿದ್ದಾರೆ. ಅವರು ಸೋತಿದ್ರೂ ಕೂಡ ಬೆಳ್ಳಿ ಬರ್ತಾ ಇತ್ತು. ಆದರೆ ಭಾರತದ ಚಿನ್ನ ಕನಸು ಛಿದ್ರಗೊಂಡಿದೆ. ಕುಸ್ತಿಯಲ್ಲಿ ವಿನೇಶ್ ಫೋಗಟ್ ಒಂದು ಕಮಾಲ್ ಮಾಡೇ ಮಾಡ್ತಾರೆ, ಚಿನ್ನವೇ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ನೋಡಿ, ದುರ್ದೈವಶಾತ್ ಅವರು ಅನರ್ಹಗೊಂಡಿದ್ದಾರೆ. ತುಂಬ ದೊಡ್ಡ ಬ್ಯಾಡ್ ಲಕ್ ಇದು, ಭಾಳ ದೊಡ್ಡ ಬ್ಯಾಡ್ ಲಕ್. ವಿನೇಶ್ ಫೋಗಟ್ ಅನರ್ಹಗೊಂಡಿದ್ದಾರೆ. 100 ಗ್ರಾಂ ಜಾಸ್ತಿ ಆಗಿದ್ದಾರಂತೆ. ಅಂದರೆ ಇಷ್ಟೇ ವೆಯ್ಟು, ಇಷ್ಟೇ ಹೈಟು, ಇದೆಲ್ಲ ಲೆಕ್ಕಗಿರುತ್ತೆ. ಎಲ್ಲದಕ್ಕೂ ಅದರದೇ ಆದ ಮಾನದಂಡಗಳಿರುತ್ತೆ. ಫೈನಲ್ಗೇರಿದ್ರು ಭಾಳ ದೊಡ್ಡ ಅದೇ, ಯಾಕಂದರೆ ಇವರೊಂದು ಪದಕ ಬಂದೇ ಬರುತ್ತೆ ಅಂತಿತ್ತು. ನಮಗೆ 3 ಕಂಚು ಬಂದಿದೆ, ಒಂದಾದರೂ ಬೆಳ್ಳಿ ಬಂದೇ ಬರುತ್ತೆ ಅಥವಾ ಚಿನ್ನ ಬರುತ್ತೆ ಅಂತೇಳಿ. ಖ್ಯಾತ ಅಥ್ಲೀಟ್ ಅಶ್ವಿನಿ ನಾಚಪ್ಪ ನಮ್ಮೊಂದಿಗೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. 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 ಈಗೆಲ್ಲ ಒಲಿಂಪಿಕ್ಸ್ ಅಂತ ಹೇಳುವಾಗ ಮೀಡಿಯಾ ಎಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಹೆಚ್ಚಿನ ತರಬೇತಿ ಎಲ್ಲ ಸಿಗುತ್ತೆ. ನಿಮ್ಮ ಕಾಲದಲ್ಲಿ ನಾವೆಲ್ಲ ಭಾಳ ಖುಷಿ ಪಟ್ಟಿದ್ವಿ ನಿಮ್ಮನ್ನೆಲ್ಲ ನೋಡಿದಾಗ, ಶ್ರೀನಾಚಪ್ಪ ಗೆದ್ರು ಅಂತ ಹೇಳಿದಾಗ. ಆದರೂ ಕೂಡ ಭಾರತವೇ. ನೀವು ಅವತ್ತು ಗೆದ್ದರು ಭಾರತಕ್ಕೆ, ಇವತ್ತು ಯಾರಾದರೂ ಗೆದ್ದರು ಕೂಡ ಭಾರತಕ್ಕೆ. ಆದರೆ ಇವತ್ತು ವಿನೇಶ್ ಫೋಗಟ್ ಅವರು ಅನರ್ಹಗೊಂಡ್ರು ಅಂತ ಹೇಳುವಾಗ ನಿಮ್ಗೇನು ಅನ್ನಿಸ್ತು? ಬಹಳ ಬೇಜಾರು ಅನಿಸ್ತು. ಈಗ ಅದೇ ನೋಡ್ತಾ ಇದ್ದೀನಿ, ಟಿವಿಯಲ್ಲಿ ಎಲ್ಲಾ ಚಾನೆಲ್ಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಬಹಳ ಬೇಜಾರು. ಯಾಕಂದ್ರೆ ಶಿ ವಾಸ್ ಮೈ ಫೇವ್ರೆಟ್ ಅಥ್ಲೀಟ್ ಫಾರ್ ದಿ ಒಲಿಂಪಿಕ್ಸ್. ನಾವೊಂದು ಬಿಫೋರ್ ದಿ ಒಲಿಂಪಿಕ್ಸ್ ನಾನು ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ, ಅಬೌಟ್ ಅ ವೀಕ್ ಬಿಫೋರ್ ದ ಒಲಿಂಪಿಕ್ಸ್. ಅವಾಗ ಹೇಳಿದ್ದೆ ನಾನು, ವಿನೇಶ್ ಫೋಗಟ್ ಇಸ್ ಸಂಬಡಿ ದಟ್ ವಿ ಶುಡ್ ಆಲ್ ಲುಕ್ ಟುವರ್ಡ್ಸ್. ಯಾಕಂದ್ರೆ ಶಿ ಕ್ಯಾನ್ ಆಲ್ವೇಸ್ ವಿನ್ ಅ ಮೆಡಲ್ ಅಟ್ ದಿ ಒಲಿಂಪಿಕ್ಸ್. ಯಾಕಂದ್ರೆ ಯು ಸಿ ಹರ್ ಬ್ಯಾಕ್ ಡ್ರಾಪ್ ಆಫ್ ವಾಟ್ ಶಿ ಹ್ಯಾಸ್ ಕಮ್ ಥ್ರೂ. ಅಷ್ಟು ಕಷ್ಟಪಟ್ಕೊಂಡು ಮಗಳು ಬಂದಿದ್ದಾಳೆ. ಶಿ ಇಸ್ ಸ್ಟ್ರಗ್ಲಿಂಗ್ ಫಾರ್ ಹರ್ ಕರಿಯರ್, ಸ್ಟ್ರಗ್ಲಿಂಗ್ ಫಾರ್ ಹರ್ ಪ್ರೆಸೆನ್ಸ್ ಇನ್ ದ ಸ್ಪೋರ್ಟ್ಸ್ ಫೀಲ್ಡ್ ಅಂತ. ಎಲ್ಲರಿಗೂ ಗೊತ್ತಿದೆ ಏನಾಗಿದೆ. ಅವ್ರದ್ದು ರೆಸ್ಲಿಂಗ್ ಫೆಡರೇಷನ್ ಚೀಫ್ ಜೊತೆ ಎಷ್ಟು ತಿಂಗಳು ಅವರು ಕಷ್ಟಪಟ್ಟಿದ್ದಾರೆ. ಸೊ ಕೀಪಿಂಗ್ ಆಲ್ ದಟ್ ಇನ್ ದ ಬ್ಯಾಕ್ ಗ್ರೌಂಡ್, ಐ ವಾಸ್ ಗನ್ನಿಂಗ್ ಫಾರ್ ವಿನೇಶ್ ಟು ವಿನ್ ಅ ಮೆಡಲ್. ನಿನ್ನೆ ಅಷ್ಟು ಚೆನ್ನಾಗಿ ಅವಳು 3 ಫೈಟ್ನ ಬೌಟ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಶಿ ಬೀಟ್ ವರ್ಲ್ಡ್ ನಂಬರ್ 1. ಶಿ took points from the other two, Ukraine as well as this. ಇವತ್ತು ಬೆಳಿಗ್ಗೆ ಟಿವಿ ಆನ್ ಮಾಡುವಾಗ ಇಟ್ ವಾಸ್ ರಿಯಲಿ ಸ್ಯಾಡ್. ಬಟ್ ಏನ್ ಮಾಡೋದು, ನೆವರ್ದಲೆಸ್ ಶಿ ಇಸ್ ಅನ್ ಇನ್ಸ್ಪಿರೇಷನ್. ಶಿ ಇಸ್ ಅ ವುಮನ್ ಆಫ್ ಸಬ್ಸ್ಟೆನ್ಸ್. ನಾವೆಲ್ಲರೂ ಖುಷಿ ಪಡಬೇಕು, ಈವನ್ ಇಫ್ ಇಟ್ಸ್ ಅ ಸಿಲ್ವರ್ ಮೆಡಲ್. ನೋಡಿ, ಇಲ್ಲಿ ನಮಗೆ ದುಃಖವಾಗುವಂಥದ್ದು ಯಾವುದೂ ಇಲ್ಲ ಒಂದು ಲೆಕ್ಕ ಪ್ರಕಾರ. ಯಾಕಂದರೆ ಅದು ಅನರ್ಹಗೊಂಡಿದ್ದ ರೀತಿ ನಿಮಗೂ ಗೊತ್ತಿರ್ಬೋದು. ನಮ್ಮ ಕಾಲದಲ್ಲಿ ದೊಡ್ಡ ಹೆಡ್ಲೈನ್ ಏನಪ್ಪ ಅಂತಂದರೆ, ಬೆನ್ ಜಾನ್ಸನ್ಗೆ ಅವತ್ತು ಚಿನ್ನ ಸಿಕ್ಕಿದ್ದು ಮರುದಿವಸ ಡ್ರಗ್ ಕಾರಣಕ್ಕಾಗಿ ಚಿನ್ನ ಹೋಯಿತು. ಡ್ರಗ್ ಕಾರಣಕ್ಕೆ ಕರೆಕ್ಟ್ ಅದೇ ಹೇಳಿತು. ಇವತ್ತು ನಮಗೆ ವೆಯ್ಟ್ 100 ಗ್ರಾಮ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಹೋದಾಗ ಇಲ್ಲಿ ಈ ಡ್ರಗ್ ವಿಚಾರಕ್ಕಾದ್ರೆ ಅದು ಅವಮಾನ. ಬಟ್ ಇದು ಅದಲ್ಲ ಅಂತ ನಾನು ಹೇಳ್ತಿರೋದು. ನಾವು ನಮ್ಮ ಹೆಮ್ಮೆ ಅಲ್ಲ, ನಾವೆಲ್ಲರೂ ಹೆಮ್ಮೆ ಪಡ್ಬೇಕು. ಹೌದು. ಯಾಕಂದ್ರೆ ಈ ಹೆಣ್ಮಗು ಇಷ್ಟು ಕಷ್ಟಪಟ್ಟು ಶಿ ಹಸ್ ರೀಚ್ಡ್ ಒಂದು ವಿಷನ್ ಅಂಡ್ ಫೋಕಸ್ ಮೇಲೆ ಅವಳು ಪ್ರಾಕ್ಟೀಸ್ ಮಾಡಿ ಹೋಗಿ ಒಲಿಂಪಿಕ್ಸ್ ಅಲ್ಲಿ ವರ್ಲ್ಡ್ ನಂಬರ್ 1 ಬೀಟ್ ಮಾಡಿದ್ದೇ ದೊಡ್ಡ ವಿಷಯ. ಯಾಕಂದ್ರೆ ಅವಳನ್ನ ಬೀಟ್ ಮಾಡೋದು, ಶಿ ಇಸ್ ಬೀನ್ ಅನ್ಬೀಟಬಲ್ 1-3 ವರ್ಷ. ಸೊ ಟು ಡೂ ದಟ್, ಆ ಬೌಟ್ ನೋಡ್ಬಿಟ್ಟೆ ನಾನು ಹೇಳ್ದೆ ಶಿ ವಾಸ್ ಗೋಯಿಂಗ್ ಫಾರ್ ಅ ಮೆಡಲ್ ಅಂತ. ದಿಸ್ ಇಸ್ ಸಿಲ್ವರ್ ಮೆಡಲ್ ಇಸ್ ನೋ ಆರ್ಡಿನರಿ ಫೀಟ್ ಅಂತ. ನಾಟ್ ಅ ಡಿಸ್ಕ್ವಾಲಿಫಿಕೇಶನ್ ಆನ್ ಡ್ರಗ್. ಏನ್ ಮಾಡೋದು, ರೂಲ್ಸ್ ಇದೆ, ವೇಟ್ ರೆಸ್ಲಿಂಗ್ ಫೆಡರೇಷನ್ ರೂಲ್ಸ್ ಅದೇ ತರ ಇರೋದು. ದಿವಸ ವೇ ಮಾಡ್ತಾರೆ ಮಕ್ಕಳನ್ನ.
and according to that, so as per the rule, 100 ಗ್ರಾಮ್ ಜಾಸ್ತಿ ಆದ್ರೆ ಕೂಡ ಅವರು ಪೀನಲೈಸ್ ಮಾಡ್ತಾರೆ. ಮೇಡಮ್, ನಿಮ್ಮ ಕಾಲಾವಧಿಯಲ್ಲಿ ಕೂಡ ಈ ವೆಯ್ಟ್ ವಿಚಾರಕ್ಕೆ ಹಿಂಗೆ ಇರ್ತಿತ್ತ ಅಥವಾ ನಿರಂತರವಾಗಿ ಬರ್ತಾ ಇತ್ತ? ಇಲ್ಲ, ಇದು ಬರೀ ವೇಟ್ ಕ್ಯಾಟಗರಿಯಲ್ಲಿ ಬಾಕ್ಸಿಂಗ್ ಮತ್ತೆ ರೆಸ್ಲಿಂಗ್ ಅಲ್ಲಿ ಇರೋದು. ಜೂಡೋ, ಬಾಕ್ಸಿಂಗ್, ಐ ಮೀನ್ ಬಾಕ್ಸಿಂಗ್ ಅಂಡ್ ರೆಸ್ಲಿಂಗ್ ಮೇನ್ಲಿ. ಅಥ್ಲೆಟಿಕ್ಸ್ ಇದೆಲ್ಲ ನಮ್ಗೆ ವೇಟ್ ವಿಷಯ ಇದರ ವ್ಯತ್ಯಾಸನೇ ಬರೋದಿಲ್ಲ ಅದು. ಅಲ್ಲ, ಈಗ ಈ ಟ್ರೈನರ್ಸ್ಗಳು ಅಂದರೆ ಸಾಧಾರಣವಾಗಿ ಹೆಂಗಿರುತ್ತೆ ಅಂತಂದರೆ 50 ಗ್ರಾಮ್ಸ್ 100 ಗ್ರಾಮ್ಸ್ ಒಂದು 24 ಅವರ್ಸಲ್ಲಿ ಕಡಿಮೆ ಮಾಡುವಂಥದ್ದು ಕೂಡ ಇರುತ್ತೆ ಈಗಿನ ಕಾಲದಲ್ಲಿ. ಅಂದರೆ ಡಯಟೋ ಮತ್ತೊಂದು ಅದಕ್ಕೂ ಕೂಡ, ಅಂದರೆ ನನಗೆ ಗೊತ್ತಿಲ್ಲ, ಜಸ್ಟ್ ಆಸ್ಕಿಂಗ್. ಬಟ್ ನೋ, ಏನ್ ಮಾಡ್ತಾರೆ, ದೇ ಡೋಂಟ್ ಇವನ್ ಡ್ರಿಂಕ್ ವಾಟರ್. ಅಷ್ಟೊಂದು ರೆಡ್ಯೂಸ್ ಸಾಲ್ಟ್ ದೇ ವಿಲ್ ಟೇಕ್. ಒಂದು 50 ಗ್ರಾಮ್ ಜಾಸ್ತಿ ಆದ್ರೂ ದೇ ವಿಲ್ ಕಂಟ್ರೋಲ್ ಇಟ್. ಸೊ ದೋಸ್ ನೋ ಎಕ್ಸ್ಟ್ರಾ ಡ್ರಿಂಕ್ಸ್ ಅವ್ರಿಗೆ, ಟು ಕೀಪ್ ದೆಮ್ ಹೈಡ್ರೇಟೆಡ್. ದೇ ವಿಲ್ ಹಾರ್ಡ್ಲಿ ಹ್ಯಾವ್ ಎನಿ ಫುಡ್. ಅಲ್ಲ, ಕಾರ್ಬೋಹೈಡ್ರೇಟ್ಸ್ ತಿನ್ನೋಂಗೆ ಇಲ್ಲ ಬಿಡಿ, ಅದ್ರ ಜೊತೆಗೆ ನೀರು ಕುಡಿಯಲ್ಲ ಅಂತ. ಯಾಕಂದ್ರೆ ನೀರು, ಸೋಡಾ ಅಥವಾ ಇದೆಲ್ಲ ಉಪ್ಪು ಇಲ್ಲವೇ ಇಲ್ಲ ಬಿಡಿ, ಕುಡಿಯೋದಿಲ್ಲ. ಬಟ್ ಸೋಡಿಯಂ ಕೂಡ ಜಾಸ್ತಿ ಇರಬಾರ್ದು. ಹೌದು. ಸೊ ಅಷ್ಟು ಬ್ಯಾಲೆನ್ಸ್ ಆಗಿ ಅವ್ರು ಮಾಡ್ತಾ ಹೋಗ್ತಾರೆ. ಪಾಪ, ಯು ಕೆನಾಟ್ ಸೇ ಒನ್ಸ್ ಇನ್ ಅ ವೇ 50 ಗ್ರಾಮ್ಸ್ 100 ಗ್ರಾಮ್ಸ್ ಅನ್ನ. ನನ್ನ ಪ್ರಕಾರ ಇಟ್ಸ್ ನಾಟ್ ಅ ಫೇರ್ ಡಿಸಿಷನ್ ಅಂತ. ಯಾಕಂದ್ರೆ ಇಟ್ ಕ್ಯಾನ್ ಹ್ಯಾಪನ್. ಅಟ್ಲೀಸ್ಟ್ ಒಂದು ಮಾರ್ಜಿನ್ ಇರಬೇಕು. 100-200 ಗ್ರಾಮ್ಸ್ ಮಾರ್ಜಿನ್ ಖಂಡಿತ. ಯಾಕಂದ್ರೆ ದಿನ ಬೆಳಗಾದ್ರಾಗ ಚೇಂಜ್ ಆಗುತ್ತಲ್ಲ ಮೇಡಮ್. ಈಗ ಒಂದು ರಾತ್ರಿ ಯಾವುದೋ ತಿಂದಿದ್ದಾಗ 2 ದಿವಸ ಮೊದಲು ತಿಂದಿದ್ದಾಗ ಚೇಂಜ್ ಆಗುತ್ತೆ ವೆಯ್ಟು. ಅದೇ ಅಟ್ಲೀಸ್ಟ್ 200 ಗ್ರಾಮ್ಸ್ 250 ಗ್ರಾಮ್ಸ್ ದೇ ಶುಡ್ ಗಿವ್ ಸಮ್ ವೇರಿಯೇಷನ್. ದಿಸ್ ಇಸ್, ಐ ಫೀಲ್ ಪರ್ಸನಲಿ, ನನ್ನ ಪ್ರಕಾರ ಐ ಫೀಲ್ ಇಟ್ಸ್ ವೆರಿ ಅನ್ಫೇರ್ ರೂಲ್ಸ್. ಬಟ್ ರೂಲ್ ಇಸ್ ಅ ರೂಲ್. ಈಗ ಅದು ಎಲ್ಲರಿಗೂ, ಎಲ್ಲ ಪ್ಲೇಯರ್ಸ್ಗೂ ಅಪ್ಲೈ ಆಗುತ್ತೆ. ಇರೋ ರೂಲ್ ಅಲ್ಲಿ ಡಿಸ್ಕ್ವಾಲಿಫೈ. ಥ್ಯಾಂಕ್ ಯು ಮೇಡಮ್. ಬಟ್ ಫಾರ್ ಮೀ ಶಿ ಇಸ್ ಅ ಹೀರೋ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ವಿನೇಶ್ ಪೋಗಟ್ ಈಗಲೂ ಕೂಡ ನಮಗೆ ಹೀರೋನೇ. ಕಂಚು ಆದರೂ ಸಿಗತ್ತೆ ಅನ್ನುವಂಥ ಒಂದು ವಿಶ್ವಾಸ ಇರುತ್ತೆ. ಫೈನಲಿಂದ ಅವರು ಅನರ್ಹಗೊಂಡಿದ್ದಾರೆ. ಆದರೆ 100 ಗ್ರಾಮ್ಸ್ ವೆಯ್ಟ್ ಜಾಸ್ತಿ ಆಗಿದೆ ಅಂತೇಳಿ ನೋಡಿ. ಈ ಬಾಕ್ಸಿಂಗ್ಗಳಲ್ಲಿ ಇದರೆಲ್ಲ ಪಕ್ಕ ನೋಡ್ತಾರೆ ಎಷ್ಟು ವೆಯ್ಟ್ ಇದೆ ಅಂತೇಳಿ. ಆದರೆ ಒಂದು ನಾವು ಹೆಮ್ಮೆ ಯಾಕೆ ಪಡಬೇಕು ಅಂತಂದರೆ, ಇದೆಲ್ಲ ಡ್ರಗ್ ತಗೊಂಡ್ರು ಆಮೇಲೆ ಅನರ್ಹಗೊಂಡ್ರು ಅಂತಲ್ಲ. ನಿಮಗೆಲ್ಲ ಕೆಲವು ಗೊತ್ತಿದ್ದರೆ ದೊಡ್ಡ ಸುದ್ದಿ, ಕಾರ್ಲ್ ಲೂಯಿಸ್ ಅವರನ್ನು ಸೋಲಿಸಿಬಿಟ್ಟು ಬೆನ್ ಜಾನ್ಸನ್ ಅನ್ನುವಂಥ ಹೊಸ ಪ್ರತಿಭೆ ಉದಯ ಆಗುತ್ತೆ 100 ಮೀಟರ್ ಸ್ಪ್ರಿಂಟಲ್ಲಿ. ಆ ಕಾಲದಲ್ಲಿ ಮರುದಿವಸ ಅವರು ಡ್ರಗ್ ಸೇವಿಸಿದ್ದಾರೆ ಅಂತೇಳಿ ಅವರ ಚಿನ್ನವನ್ನು ಕಿತ್ಕೊಳ್ಳಲಾಗುತ್ತೆ. ನನಗೆ ಈಗಲೂ ನೆನಪಿದೆ, ಚಿನ್ನದ ಮೂಟೆ ಉರುಳೇ ಹೋಯಿತು ಅಂತೇಳಿ ಹೆಡ್ಲೈನ್ ಆಗಿನ ಕಾಲದಲ್ಲಿ ಪೇಪರಲ್ಲಿ ಬಂದಿತ್ತು. ಆಗ ಅದೆಲ್ಲ ದೊಡ್ಡ ಸುದ್ದಿ. ಆದರೆ ಇವತ್ತು ಕೇವಲ ಇದ್ಯಾವುದು ಅಲ್ಲ, ಒಂದು 100 ಗ್ರಾಮ್ಸ್. ಅದಕ್ಕೆ ಅಶ್ವಿನ್ ನಾಚಪ್ಪ ಹೇಳ್ತಾ ಇದ್ದಾರೆ ನೋಡಿ, ಎವ್ರಿ ಡೇ ನಮ್ಮ ವೆಯ್ಟ್ ಮೇಲೆ ಕೆಳಗೆ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು 200 ಗ್ರಾಮ್, ಒಂದು 250 ಗ್ರಾಮ್ ಒಂದು ಆ ಕಡೆ ಈ ಕಡೆ ಅಂತ ಇಡಬೇಕು ಅಂತೇಳಿ. ಎನಿವೆ, ವಿನೇಶ್ ಪೋಗಟ್, ಇಡೀ ಭಾರತ ನಿಮ್ಮೊಂದಿಗಿರುತ್ತೆ.